ಏನಾಯ್ತು? ನಾನು ಊಬರ್ ಬಾಡಿಗೆ ತೊಗೊಂಡೆ ಕೆ ಆರ್ ರೋಡಿಂದ ಕೊತ್ನೂರು ದಿನೆಗೆ ಹೋಗ್ತಾ ಇರಬೇಕಂದ್ರೆ ಎಳ್ಚನಹಳ್ಳಿ ಹತ್ರ ಲೆಫ್ಟ್ ತೊಗೊಂಡೆ. ಲೆಫ್ಟಲ್ಲಿ ರೂಟ್ ತೋರಿಸ್ತಾಯಿತ್ತು, ಲೆಫ್ಟಿಗೆ ತೊಗೊಂಡೆ. ಅವನು ಈ ರೂಟಲ್ಲಿ ಹೋಗಬೇಡ, ಮೇನ್ ರೋಡಲ್ಲಿ ಹೋಗು ಅಂದ. ನನಗೆ ಆಗಲ್ಲ ಆ ರೋಡಲ್ಲಿ ಹೋಗೋಕ್ಕೆ, ನಮಗೆ 2 ಕಿಲೋಮೀಟ್ರ್ ಜಾಸ್ತಿ ಆಗ್ತದೆ, ಅಮೌಂಟ್ ಬರೋಲ್ಲ ಅಂತ ಅಂದೆ. ಇಲ್ಲ, ನಾನು ಹೇಳಿದ ರೋಡಲ್ಲಿ ಹೋದರೆ ನಿನಗೆ ದುಡ್ಡು ಕೊಡೋದು ಅಂದೆ. ತಿಕ್ಕ ಮುಚ್ಕೊಂಡು ಹೋಗಲ್ಲಿ ನಾನು ಹೇಳಿದ ರೋಡಲ್ಲಿ ಅಂತ ಅಂದ. ಆಗಲ್ಲ ಅಣ್ಣ, ನನಗೇನು ಊಬರ್ ರೂಟ್ ತೋರಿಸ್ತಾಯಿತ್ತು, ಆ ರೂಟಲ್ಲೇ ಹೋಗೋವಂತೆ, ಸೈಡ್ಗೆ ಹಾಕು ಅಂತ. ಸೈಡ್ಗೆ ಹಾಕ್ತಾ ಇದ್ದಂಗೆ ಆಮೇಲೆ ಎಂಡ್ ಮಾಡ್ತೀನಿ, ಅಮೌಂಟ್ ಕೊಡು ಅಂದೆ. ಇಲ್ಲ, ತಿಕ್ಕ ಮುಚ್ಕೊಂಡು ಹೋಗೋ, ದುಡ್ಡು ಕೊಡೋಲ್ಲ ಅಂತ ಅಂದ. ಯಾಕೆ ಕೊಡೋಲ್ಲ ಅಂತ ಕೇಳಿದೆ. ಕೊಡೋಲ್ಲ, ನನ್ನನ್ನು ಅಲ್ಲಿ ಡ್ರಾಪ್ ಮಾಡು, ನಾನು ಹೇಳಿದ ರೂಟಲ್ಲಿ ಹೋಗು, ಇಲ್ಲ ಅಂದರೆ ದುಡ್ಡು ಕೊಡೋಲ್ಲ ಅಂತ. ಅಷ್ಟರೊಳಗೆ ದಡಾರ್ ಅಂತ ಹೊಡೆದ್ಬಿಟ್ಟ, ಏಕೆ ಹೊಡೆದ. ನಿಲ್ಸು ಅಂತ ಹೇಳಿದ ನಿಮಗೆ? ಗಾಡಿ ಕೂತ್ಕೊಂಡಿದ್ದೆ, ಗಾಡಿ ನಾನು ಕೂತೇ ಇದೆ, ಡ್ರೈವರ್ ಸೀಟಲ್ಲಿ ಕೂತೇ ಇದೆ. ಅವಾಗ ಹೊಡೆದ, ಕೈಯಲ್ಲಿ ಹಿಂಗೆ ಹೊಡೆದ, ಮುಷಿ ಮಾಡಿ ಹೊಡೆದ. ಅವಾಗ ಇಲ್ಲಿಗೆ ಏಟ್ ಬಿತ್ತು. ಇಲ್ಲ, ನಾನು ಹೊಡಿಲಿಲ್ಲ. ಅಣ್ಣ ಯಾಕಣ್ಣ ಏಕಾಏಕಿ ಹೊಡಿತೀರಾ ಅಂತ ನಾನು 60 ವರ್ಷ. 60 ವರ್ಷ. ಆಮೇಲೆ ನೋಡಿ, ಇಲ್ಲೆಲ್ಲ ಹೊಡೆದಿದ್ದಾನೆ, ತಲೆಯೆಲ್ಲ ನೋವು ಬರ್ತಾಯಿದೆ, ಮೂಗಲ್ಲೇ ಸ್ವಲ್ಪ ನೋವು ಬರ್ತಾಯಿದೆ. ಹಂಗಾಗಿ ಆಮೇಲೆ ಅಲ್ಲಿರೋ ಪಬ್ಲಿಕ್ ಹುಡುಗರೆಲ್ಲ ಹಿಡ್ಕೊಂಡ್ರು ಅವನ್ನ. ಅವರು ನೀನು ಯಾವನು ಹೊಡೆಯೋಕ್ಕೆ, ನಿಮ್ದು ಏನಾಯ್ತೋ ಅದು ತಗೋ, ಅವ್ರು ಹೇಳಿದ ರೂಟಲ್ಲಿ ಹೋಗ್ತಾನೆ, ಅಲ್ಲೇನು ತೋರಿಸೋದು ಆ ರೂಟಲ್ಲಿ ಹೋಯ್ತವನೆ, ತಿಕ್ಕ ಮುಚ್ಕೊಂಡು ನೀನು ಹೋಗ್ಬೇಕು ಅಂತ ಅಲ್ಲಿ ಬೈದರು. ಅವರೆಲ್ಲ ಬೈದು ಅಲ್ಲೆಲ್ಲ ಹಿಡ್ಕೊಂಡ್ರು. ಅವನು ಹಂಗೂ 4-5 ಏಟು ಹೊಡೆದ, ಅವ್ರು ಬಂದರು. ಆಮೇಲೆ ಬಾಯಿಗೆ ಬಂದಂಗೆ ಬೈದ. ಆಮೇಲೆ ನಾನು ಸುಮ್ಮನೆ ಇದ್ದೆ. ಅವರು ಪಬ್ಲಿಕ್ ಹುಡುಗರೆಲ್ಲ ಕೇಳಿದ್ರು, ಯಾಕೆ ಬೈತಾ ಇದೆಯಾ, ಏನಕ್ಕೆ, ನೀವು ಹೋಗಲ್ಲ ಅಂದರೆ ಇಲ್ಲಿ ಎಂಡ್ ಮಾಡೋದು, ದುಡ್ಡು ಕೊಡು. ಪಬ್ಲಿಕ್ ಸಪೋರ್ಟ್ ಮಾಡೋದು. ಇಲ್ಲ ಅಂದರೆ ಇಲ್ಲಿ ಎಳ್ಚನಹಳ್ಳಿ ಮೆಟ್ರೋ ಸ್ಟೇಷನ್ ಹಿಂದ್ಗಡೆ, ಸ್ವಲ್ಪ ಹಿಂದಕ್ಕೆ, ಕನಕಪುರ ರೋಡಲ್ಲಿ ಪುಟ್ಟನಹಳ್ಳಿ ಸ್ಟೇಷನ್ಗೆ ಹೋಗಿದ್ವಿ. MLC ಮಾಡಿಸೋಕೆ